ಓಕೆ, ಕ್ಯಾಮರಾ ರೋಲಿಂಗ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ನೀವೆಲ್ಲ ನಮ್ಮ ಒಂದು ಟೀಮ್ ಮಾಡಿದ ಒಂದು ವಿಡಿಯೋ ನೋಡಿರ್ಬೋದು. ಅಲ್ಲಿ ನಮ್ಮ ಅವಿನಾಶ್ನ ಎಷ್ಟು ತಮಾಷೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಇವತ್ತು ಒನ್ ಮೋರ್ ವಿಡಿಯೋ ನಿಮಗೋಸ್ಕರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನೆನ್ನೆ ಪ್ರಾಮಿಸ್ ಮಾಡಿದ್ವಲ್ಲ ಒಂದು ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳು ಅಂದರೆ ನಾವು ಯಾವುದ್ಯಾವುದ್ರಲ್ಲಿ ಅವ್ರನ್ನ ಗ್ರೇಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಹೌಸ್ ವೈಫ್ಸು. ಅಂದರೆ ಮನೆಯಲ್ಲಿ ಒಂದು ಮೋಸ್ಟ್ ಅಂಡರ್ ರೇಟೆಡ್ ಜಾಬ್ ಅದು. ಅಷ್ಟೊಂದು ಕೆಲಸ ಮಾಡ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಎಲ್ಲ ಥರ. ಸೊ ಹೆಣ್ಣು ಅಂದರೆ ತಾಯಿ, ತಂಗಿ ಎಲ್ಲ, ಲೈಕ್ ಹೆಂಡತಿ, ಎಲ್ಲ ಥರದ ಒಂದು ಅವ್ರದ್ದೊಂದು ಟ್ಯಾಲೆಂಟ್ನ ನಾವು ಅವರೆಲ್ಲ ಇದರಲ್ಲೂ ನೋಡಿರ್ತೀವಿ. ಸೊ ಇವಾಗ ಈ ಹೆಣ್ಮಕ್ಳಿಗೆಲ್ಲ ಒಂದು ಟಾಸ್ಕ್ ಕೊಡ್ತಾಯಿದ್ದೀವಿ. ಅದೇನು ಅಂತ ಹೇಳಿದ್ರೆ, ಇವಾಗ ಜನರಲಿ ಅವರೊಂದು ಚಾಲೆಂಜ್ ಅಂತ ಎಕ್ಸೆಪ್ಟ್ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಆಗ್ತಾಯಿದೆ, ಏನು ನಡೀತಾ ಇದೆ ಅಂತ. ರ್ಯಾಂಡಮಾಗಿ ವಿಡಿಯೋ ಆನ್ ಮಾಡಿದೆ ನಾನು. ಅಲ್ಲಿಂದ ಈ ವಿಡಿಯೋ ಲೈವ್ ಇರುತ್ತೆ ಇನ್ನೊಂದು 10 ನಿಮಿಷ. ಸೊ ಈಗ ಟೈಮ್ ನೋಡಿ 5:12 ಆಯಿತಾ. ನಿಮಗೆ ಟೈಮ್ ಕೊಡ್ತೀನಿ, ರೆಡಿನಾ ಚಾಲೆಂಜ್ ಎಕ್ಸೆಪ್ಟ್ ಮಾಡೋಕ್ಕೆ? 5:12 ಇದೆ. 5:27ಗೆ ನೀವು ಹೋಗಿ ನಮಗೆ ಏನಾದರೂ ಒಂದು ಸ್ನ್ಯಾಕ್ ರೆಡಿ ಮಾಡ್ಕೊಂಡು ಮಾಡಬೇಕು. ಅದು ಇಲ್ಲೇ ಮಾಡಬೇಕು. ಅದು ನೀವು ವಿತೌಟ್ ಫೈರ್ ಮಾಡ್ತಿರೋ, ವಿತ್ ಫೈರ್ ಮಾಡ್ತಿರೋ, ಇಲ್ಲ ತರಕಾರಿ ಯೂಸ್ ಮಾಡಿಬಿಟ್ಟು ಮಾಡ್ತಿರೋ, ಇಲ್ಲ ಅವಲಕ್ಕಿ ಯೂಸ್ ಮಾಡಿಬಿಡ್ತಿರೋ, ಅದೇನೋ ಒಂದು ಪ್ರೆಸೆಂಟೇಷನ್ನು ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಗಾಡಿ ನಾವು ನಮ್ಮ ಬಾಯ್ಸ್ ಇಲ್ಲಿ ಇಡಕ್ಕೆ ಹೆಲ್ಪ್ ಮಾಡ್ತೀವಿ ಇದೇ ಜಾಗಕ್ಕೆ. ಎಷ್ಟು ಬೇಗ ಕೋಆರ್ಡಿನೇಟ್ ಮಾಡಿ ಮಾಡ್ತಾರೆ ಅಂತ ಹೇಳೋದು ಇವತ್ತಿನ ವಿಶೇಷ. ಚಾಲೆಂಜ್ ಅಕ್ಸೆಪ್ಟೆಡ್? ಕೋಕ್. ಓಕೆ, ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು. ದಾಸ್ತ್ ಪರ್ಮಿಷನ್ ಕೇಳ್ಕೊಳ್ಳಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು, ಗೋ. ನೋಡೋ ಇವಾಗ ಇದ್ದೇ ಈಗ. ಓಕೆ, ನಾವೀಗ ಗಾಡಿ ತರೋದಲ್ಲ. ಇಲ್ಲೊಬ್ಬ ಗಾದೆ ನೋಡ್ಕೊಂಡು ಕೂತಿದ್ದಾನೆ. ನೆನ್ನೆ ಸ್ವಲ್ಪ ರಿವೆಂಜ್ ಬ್ಯಾಲೆನ್ಸ್ ಇದೆ. ಗಾದೆ ನೋಡ್ತಾ ರೆಡಿ ರೆಡಿ. ಓಕೆ, ನೋಡ ಕಿಚನ್ ಅಲ್ಲಿ ಅಲ್ಲ ಸರ್, ಅಲ್ಲಿ ಏನ್ ಡಿಸ್ಕಷನ್ ಆಯ್ತಿದೆ ಅಂದ್ರೆ ಅವಲಕ್ಕಿ ಒಬ್ರು ಹುಡುಕ್ತಾರೆ. ಓಕೆ, ಅಲ್ಲಿಗೆ ಬರ್ತಾ ಇದ್ದಾರೆ ಕ್ಯಾಂಡಿಡೇಟ್ಸು. ಇಲ್ಲಿ 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 ಸ್ಟವ್ ಸ್ಟವ್ ಬೇಕಾ? ಹಾಂ, ಓಕೆ ಓಕೆ. ಕೇಳ್ತಾ ಇದ್ರು ತೋರ್ಸೋದೆಲ್ಲಿ ಅಂತ. ತಗೊಬನ್ನಿ. ಸ್ಟವ್ ಹೆಲ್ಪ್ ಮಾಡು. ಗುಡ್ ನೋಡೋಗಿ ಗುಡ್ಗೆಲ್ಲ ಮೊಟ್ಟೆ ಇಟ್ರು. ಏನಿದು ಬಾಬಾ ಗಾದೆ ಏನೋ ಗೊತ್ತಿಲ್ಲ, ಇಲ್ಲಿ ನೋಡ್ದೆ. ವಿಡಿಯೋ ನೋಡ್ಕೊಳ್ಳಿ ಆಮೇಲೆ. ಗುಡ್ ನೋಡೋಗಿ ಗುಡ್ಗೆಲ್ಲ ಮೊಟ್ಟೆ ಇಟ್ರು. ಗುಡು ನೋಡೋಗೋಗಿ ಗೂಡಿಗೆಲ್ಲ ಮೊಟ್ಟೆ ಇಟ್ರು ಅಂತ. ಓಕೆ, ಸೂಪರ್. ಇದೇ ಈ ಒಂದು ಹೊಸ ಜನರೇಷನ್ ಹೆಣ್ಮಕ್ಳು. ಸ್ಲೋ ಬಿದ್ಬಿಟ್ಟಿರ ಆಮೇಲೆ ಇನ್ನು ಏನಿದು? ಹಾಂ, ಓಕೆ 2 minutes ಎಕ್ಸ್ಟೆನ್ಷನ್ ಕೊಡ್ತೀವಿ. ಇವಳು ಏನು ಗೊತ್ತಾ, ಇವಳು ನೆಗೋಷಿಯೇಟ್ ಮಾಡಿಬಿಟ್ಟು ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೇಳ್ಕೊಡ್ತಾರೆ. ಹೌದು, ಎರಡು ರೆಸಿಪಿ ಮಾಡ್ತೀವಿ. ಅಲ್ಲಿ ಪಾಪ ಎಷ್ಟೆಲ್ಲ ಸ್ಟೇಜ್ ಮೇಲೆ ಹೋಗಿ ಆದ್ರೂ ಹುಡುಗಬೇಕಾಗಿತ್ತು ಎಲ್ಪಿಗೆ. ಹೌದು, ಹುಡುಗರು ಏನೇನು ಚಾಲೆಂಜ್ ಬರುತ್ತೆ ಎಲ್ಲ ಫೇಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ರಿಸಲ್ಟ್ಸು ಬೇಗ ಫಸ್ಟ್ ಒಗ್ಗರಣೆ ಮಾಡ್ಬಿಡೋಣ. ಎರಡು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಲಿಟ್ಟಲ್ಲ ಇಲ್ಲಿಂದ ತಗೊಂಡ್ರ ಹಾಲು. ಯಾರು ಹಾಕೊಂಡಿರ್ತಾರೆ. ಇಲ್ಲ ಹಂಗೆಲ್ಲ ಮಾಡೋಂಗಿಲ್ಲ. ಆಯ್ತು ಸರ್. ಇನ್ನೊಂದು ರೆಸ್ಟೋರೆಂಟ್ ಮಾಡ್ಕೊಂಡ್ ಬರ್ತೀನಿ. ಇನ್ನೊಂದು ಐಟಮ್ ಇದೇ ಮಾಡ್ಬೇಕು ಮ್ಯಾಮ್. ಸೂಪರ್. ನೋಡಿ ಎಷ್ಟು ನಿಮಿಷದಲ್ಲಿ ಬೆಂಕಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಇನ್ನು 5:18 ಆಗಿರೋದು. ಇಲ್ಲೇ ಮಾಡ್ಬೇಕು. ಇಲ್ಲ ಏನೋ ಮಾಡ್ಲಿ. ಮೆಲ್ಲುಗೋಡೋಗಿ ಆಯ್ತಾ? ಯಾರು ಇಲ್ಲ ಸರ್ ಇಲ್ಲಿ. ಸರ್ ಎಲ್ಲ ನೋಡಿ ಈ ಥರ ಎಲ್ಲ ಮಾಡಿದ್ರೆ ಪಾಪ ಚಳಿ ಆಗ್ತದೆ. ಹೊರಗಡೆ ಚಳಿ. ಸರ್ ಒಳಗಡೆ ಏನೂ ಇಲ್ಲ ಸರ್, ಸುಮ್ಮನೆ ಬೈತಿದೆ. ಹೌದಾ? ಒಳ್ಳೆ ಉಂಟು. ಕೈ ಹಾಕು ನಾನು ಕೈ. ಹಾಂ ನೋಡಿ, ಉಲ್ಟಾ ಗ್ಯಾಸ್ ಮಾಡಿಕೊಂಡಿದ್ದಾರೆ.
ನೀವು ಹಿಂಗೆಲ್ಲ ಡೈವರ್ಟ್ ಮಾಡಬಾರ್ದು ಪಾಪ ಹೆಣ್ಮಕ್ಳು ನೋಡಿ ದಯವಿಟ್ಟು ಆಗಲ್ಲ. ನಿಮಗೇನು ಅಷ್ಟೇ ತಾನೆ ಫೀಡ್ಬ್ಯಾಕ್ ಅಷ್ಟೇ ತಾನೇ. ಎಲ್ಲಿ ಬೆಂಕಿ ಬಂದ್ರೆ ಕಮಾನ್ ದಿಶಾ ಅವರು ಬೇರೆ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಳೆ ಬರಕ್ಕೆ ಮೆಲ್ಲೆ 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 ಕೊಡಿ, ಹೆಲ್ಪ್ ಮಾಡು. ಅದು ಏನು ಗೊತ್ತಾ, ಅದು ಸ್ವಲ್ಪ ಏನ್ ಬೆಂಕಿ ಇಡೋದು. ಅದಕ್ಕೆ ಹೇಳಿದ್ದಾರೆ. ಸೂಪರ್ ನೋಡಿ, ಅಲ್ಲ ಅದಕ್ಕೆ ಒಂದು ಡೈಲಾಗ್ ಹೇಳಿದ್ದಾರೆ. ಸೂಪರ್. ಎಂತ ಬ್ರೇಕ್ ಸಿಕ್ಕಿಲ್ಲ ಅಂದ್ರೆ ಕಷ್ಟ. ಏನದು ಸಕ್ಕರೆ ಅಲ್ಲ. ಸಡನ್ ಆಗಿ ಬ್ರೇಕ್ ಹಾಕಿ ಆಯ್ತಾ, ಇಲ್ಲಾಂದ್ರೆ ಅಯ್ಯೋ ಮಳೆ ಜಾಸ್ತಿ ಆಯ್ತು. ಇದು ಚಾಲೆಂಜಸ್ ನಿಮಗೆ, ಇದು ಚಾಲೆಂಜ್. ಸಿಲಿಂಡರ್ ಎತ್ಕೊಳ್ಳಿ ನಾ ಗಾಡಿ. ಸರ್ ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡಿ. ನೀವೇ ತಿನ್ನೋದು. ನೀರು ಬೀಳುತ್ತೆ ಸ್ವಲ್ಪ ಜಾಸ್ತಿ. ಆಯ್ತಲ್ಲ. ಛತ್ರಿ ಆದ್ರೆ ಇಟ್ಕೊಳ್ಳಿ ಅಲ್ಲ. ಹಾ ಹೌದು. ಇಮ್ಯಾಜಿನೇಷನ್ ಪಾಪ ಅಷ್ಟೆಲ್ಲ ಕಷ್ಟ ಆದ್ರೂ ಟೈಮ್ ಇದೆ ಅವ್ರ ಹತ್ರ. ಇಲ್ಲ ಸರ್, ಇದೀಗ ನಾನು ಟೇಸ್ಟ್ ಚೇಂಜ್ ಆಗಿರ್ತೀನಿ ಹೇಳಿದ್ವಿ ನೋಡಿ. ಸೂಪರ್. ಒಂದ್ ನಿಮಿಷ ಸಿಮ್ ಇಡ್ತೀನಿ. ತಳಿ ನೋಡಿ, ಮಳೆನೂ ಸಾಥ್ ಕೊಡ್ತಾ ಇಲ್ಲ, ಮಳೆನೂ ಫುಲ್ ಚಾಲೆಂಜ್ ಮಾಡ್ತಾ ಇದೆ. ಬಾಯ್ಸು ಚಾಲೆಂಜ್ ಮಾಡ್ತಾ ಇದ್ದಾರೆ, ಹೆಲ್ಪು ಮಾಡ್ತಾ ಇದ್ದಾರೆ. ವಾಯ್ಸ್ ಇಲ್ಲದೆ ಆಗಲ್ಲ ಸರ್. ಗಂಡು ಮಕ್ಕಳು ಮಾಡಿಬಿಟ್ಟು 25 ಜನಕ್ಕೆ ಸಾಲುತ್ತೆ ಸರ್. ಏನು ಮಾಡ್ತಾ ಇದ್ದಾರೆ, ನಾವು ಇದೆಲ್ಲ ಕ್ವಾಂಟಿಟಿ ಇಲ್ಲ. ಪ್ರಸಾದ ಸ್ವಲ್ಪನೇ ಸಿಗುತ್ತೆ ಸರ್. ಸಮಾಧಾನ ಅಂತ ಹೇಳಿಲ್ವ ಆಗ್ಲೇ. ಎಂತ ಸಾಗಿ ಹಾಗೆ ಮಾಡೋದು. ಸಾಗಿ ಒಂದ್ಸತಿ ಕರ್ಲೆ ಸರ್ ಟೇಸ್ಟ್ ಮಾಡ್ಬಿಟ್ಟು ಇವಾಗ ಅವನು ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ ಸರ್, ಏನಿರ್ಬೋದು ಅಂತ. ಅಲ್ಲ ಸಾಗಿ ಮಾಡಿ ಎಲ್ಲ ಡೈರೆಕ್ಟ್. ಅಲ್ಲ ನೋಡಿ ಎಷ್ಟು ಡಿಮಾಂಡ್ ಅಲ್ಲಿ ಇದೆ. ಅದು ರಿಯಾಲಿಟಿ ಏನಂದ್ರೆ ಸರ್, ತುಪ್ಪದಲ್ಲಿ ಮಾಡಿರೋದು. ತುಪ್ಪದಲ್ಲಿ ಏನ್ ಮಾಡಿದ್ರು ಚೆನ್ನಾಗಿ ಆಗ್ಬಿಡುತ್ತೆ ಸರ್. ಹೇಗಿದೆ ಸರ್? ಸಖತ್ತಾಗಿದೆ. ಬಂದ್ಬಿಡ್ಲಿ ಅವರು. ಗ್ಯಾರಂಟಿ ಇದಲ್ಲ, ಇದು ಓವರ್ ಆಕ್ಟಿಂಗ್. ಸಮಾಧಾನ ಸರ್. ಇಲ್ಲಿ ನೋಡಿ ಸರ್, ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ರಶ್ ತುಂಬಾ. ಎಲ್ಲ ಕ್ಯೂವಲ್ ಬನ್ನಿ. ಗೋಡಂಬಿ ಕೊಡಿ ಅಂತ ಸರ್. ಇದು ಮುಳ್ಳಕ್ಕಿ. ಅದು ನಿಮ್ಮ ಆ್ಯಕ್ಚುಲಿ 5:29ಗೆ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಬನ್ನಿ ನೋಡುವ. ಅಲ್ಲಿ ಬೇರೆ ಕಿಚನ್ಗೆ ಹೋಗ್ಬಿಟ್ಟು ರೆಡಿ ಮಾಡಿದ್ದಾರೆ. ಕಂಡೀಷನ್ ಇದ್ದಿದ್ದು ಏನಾದರೂ ಒಂದು ಮಾಡ್ಕೊಡ್ಬೇಕು ಅಂತ ಇಲ್ಲಿ ಗಾಡಿಯಲ್ಲೂ ಮಾಡಿದ್ದಾರೆ, ಅಲ್ಲೂ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಖುಷಿಯಾಗಿದೆ ಅಂತ ಹೇಳಿದ್ರೆ ಅಷ್ಟು ಬೇಗ ಕೋಆರ್ಡಿನೇಟ್ ಮಾಡಿಕೊಂಡ್ರು. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಳ್ಳುವ. ಎಸ್ ಓಕೆ. ಏನು ಸ್ಪೆಷಲ್ ಮಾಡಿದ್ದು? ಶಾವಿಗೆ ಪಾಯಸ. ಅಲ್ಲ, ನಾವು ಹೇಳಿದ್ದು ಒಂದು ಐಟಮ್, ನೀವು ಎರಡೆರಡು ಐಟಮ್ ಮಾಡಿಬಿಟ್ಟಿದ್ದೀರಾ. ದಟ್ ಇಸ್ ಕ್ರಿಯೇಟಿವಿಟಿ. ಓ ಮೈ ಗಾಡ್. ಸಾವಿಗೆ ಪಾಯಸ. ಇದು ಸಾರಿ ಹಂಗೆ ಸ್ಲಿಪ್ ಆಗಿ. ಓಕೆ ಸಾರಿ, ಸಾವಿಗೆ ಪಾಯಸ ಅಲ್ಲ, ಇದು ಸೇವಿಗೆ ಪಾಯಸ. ಏನು ಹೇಳು? ಶಾವಿಗೆ ಸರ್. ಸಾವಿಗೆನೂ ಅಲ್ಲ, ಸೇವಿಗೆನೂ ಅಲ್ಲ, ಶಾವಿಗೆ ಪಾಯಸ. ಶಾವಿಗೆ ಪಾಯಸ. ಇದ್ರದ್ದು ಹೆಸರು? ಇದು ಅವಲಕ್ಕಿ ಒಗ್ಗರಣೆ. ಅಂದ್ರೆ ಏನಾದ್ರು ಹೆಸರು ಇದೆಯಾ ಅದ್ರದ್ದು ಪರ್ಟಿಕ್ಯುಲರ್? ಇದೆ ಅವಲಕ್ಕಿ ನಾವು ಒಗ್ಗರಣೆ. ಒಂದು ಸ್ವೀಟ್ ಒಂದು ಖಾರ, ಯಾಕಂದ್ರೆ ಎರಡು ಇರ್ಬೇಕು ಲೈಫ್ ಅಲ್ಲಿ, ಸಿಹಿ ಮತ್ತೆ ಕಹಿ ಅಂತ. Okay. ಎರಡೂ ಮಾಡಿದ್ವಿ. ವೆರಿ ನೈಸ್. ಅದೇ ಖಾರ ಇಲ್ಲ. ಖಾರ ಇಲ್ಲ, ಸಾಲ್ಟ್ ಇದಲ್ಲ. ಅದು ಖಾರ ಬರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಸರ್, ನೀವು ಸಾವಿಗೆ ಪಾಯಸ ಅಂದಾಗ ನನಗೊಂದು ಸ್ಟೋರಿ ನೆನಪಾಯ್ತು. ಅದೇ ನಾನು ಅವತ್ತು ನಿಮ್ಮ ಮನೆ ಹತ್ರ ಬಂದಿದ್ದೆ, ನಿಮ್ಮ ಹತ್ರ ಒಂದು ಅಪ್ರೂವಲ್ಗೆ ಅಂತ ಸಿಗ್ನೇಚರ್ಗೆ. ಹೌದು. ಮ್ಯಾಮ್ ಅವತ್ತೊಂದು ಹೊಸ ಐಟಮ್ ಮಾಡಿದ್ರು ಮನೇಲಿ. ಸೊ ಮ್ಯಾಮ್ ಅವಿನಾಶ್ಗೆ ಕೊಡ್ಲಾ ಅಂತ ನಿಮ್ಮ ಹತ್ರ ಕೇಳಿದ್ರು. ಕೊಡು ಅವನಿಗೆ ಕೊಟ್ಟು ಉಳಿದ್ರೆ ನನ್ಗೆ ಕೊಡು ಅಂತ ಹೇಳಿದ್ರಿ. ನಾನು ಅವಾಗ ಸ್ವಲ್ಪ ಮಾಡಿದ್ರೆ ಸರಿ ಕೊಡ್ಲಾ ಅಂತಂದೆ. ಯಾಕೆ ಸರಿ ಹೇಳಿದ್ರು, ನಾನು ಹೇಳಿದ್ದು ಐಟಮ್ ಉಳಿಲಿ ಅಂತಲ್ಲ, ನೀನು ಉಳಿದ್ರೆ ನನ್ಗೆ ಕೊಡ್ಲಿ. ಅದೆಲ್ಲ ವಿಡಿಯೋದಲ್ಲಿ ಹೇಳಿದ್ರೆ ನನ್ನ ಮರ್ಯಾದೆ ಹೋಗಲ್ವಾ? ರಿಯಾಲಿಟಿ ನೀವು ಹೇಳಿದ್ರಲ್ಲ ಸಾವಿಗೆ ಅಂತ. ಓಕೆ ಹಾಗೆ. ಪ್ರೆಸೆಂಟೇಷನ್ ಎಲ್ಲ ಪಾಪ ಪುನೀತನ ಎಲ್ಲ ಇವತ್ತು ಚಾಪಿಂಗ್ ಮಾಡಿದ್ದು ಸರ್. ಮತ್ತೆ ನಾವು ಪುನೀತವ್ರು ಯಾವ್ದನ್ನ ಕಟ್ ಮಾಡಿದ್ರು ಅದನ್ನ ಹೋಗಿ ತಂದಿದ್ದು. ಸೂಪರ್. 20 ಜನಕ್ಕೆ ಸಾಲುತ್ತಾ? ನೀವೇ ಏನ್ ಗೊತ್ತಾ, 20 ಜನಕ್ಕೆ ಮಾಡ್ಬೇಕು ಅಂತ ಹೇಳಿಲ್ಲ. ಓಕೆ ಈಗ ಮ್ಯಾಟ್ರ್ ಏನಂದ್ರೆ, ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಸೂಪರ್. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದ್ದಾರೆ ಅಂತ. ನೋಡಿ ಅವನೆಲ್ಲ ಸೈಡಿಂದ ತಿಂತಾ ಇದ್ದಾನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಓಕೆ ಟೇಸ್ಟ್ ಮಾಡಿ.
ಅಲ್ಲ ಟೇಸ್ಟ್ ಮಾಡಕ್ಕೆ ನಮಗೆ ಕೊಡೋಬಿಟ್ಟು ಅವರೇ ತಿಂತಾರೆ ಹೌದು ಅಲ್ಲೋ ನಮಗೆ ತಿನ್ಸಕ್ಕೆ ಹೇಳಿದ್ದು. ಸರಿ ಮಾಡ್ಬಿಟ್ಟು ಹೇಳಿ. ಕೊಡಿ ಸ್ವಲ್ಪ ನೋಡು. ಆ ಖೀರ್ ಹೇಳಿ ಒಂದು ಸ್ವಲ್ಪ. ನೀವ್ ಹೇಳ್ತೀರಿ ಈಗ ಅತ್ತ ಬಂದ ನಿಂತಲ್ಲ. ನೋಡಿ ಬಿಸಿ ಬಿಸಿ ಇದೆ ಅದು ಅವಲಕ್ಕಿ. ವಿತ್ ಪ್ರೆಸೆಂಟೇಷನ್ ಹಾ ಹೆಂಗ್ ಕೊಟ್ಟಿದೀವಿ. ಚೆನ್ನಾಗಿದೆ. ತುಪ್ಪ ಎಲ್ಲ ಹಾಕ್ಬಿಟ್ಟು ಫ್ಲೇವರ್ ಸಖತ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಯಾವ ರೇಂಜಿಗೆ ಅಂದರೆ ಗೊತ್ತಾಗ್ತಿದೆ ಸರ್. ಈ ದೊಡ್ಡ ಹಂಗೆ ಸ್ಲಿಪ್ ಆಗ್ತಾ ಇರೋಕೆ ದೊಡ್ಡ ಈ ಬ್ರ್ಯಾಂಡೆಡ್ ಬೇಕ್ರಿ ಇರ್ತಾರಲ್ಲ ಅಲ್ಲಿ ತಿಂತೀವಲ್ಲ ಆ ಥರ ಫೀಲ್ ಸಿಗ್ತಾ ಇದೆ ನನಗೆ. ಸೂಪರ್. ಅವರೆಲ್ಲ ತಿನ್ನಲಿ ಅಲ್ಲ? ಅವ್ರೆಲ್ಲ ತಿಂದಾಯ್ತು ಸರ್. ತಿಂದಾಯ್ತಾ? ಹಾಂ ತಾಳ್ಮೆ ಇರ್ಬೇಕು. ಇಲ್ಲ ಆನೆಸ್ಟ್ ಒಪಿನಿಯನ್ ಕೊಡಿ. ಗೋಡ ಚೆನ್ನಾಗಿಲ್ಲ ಅಂತ ಹೇಳಿದವ್ರಿಗೆ ಇನ್ನೂ ಕೊಡಬೇಡಿ. ಚೈಂಡ ನೋಡಿ ಚೆನ್ನಾಗಿ. ವಿಯನ್ ಬಾ. ಅಲ್ಲೇ ಕಾಳು ವಿಯನ್. ಸೂಪರ್. ಸ್ಲೋಲಿ ಓಕೆ. ಚೈಂಡ ನೋಡ್ರಿ ವಿಯನ್. ಬಿಸಿ ಹಾ ಮಾಡು. ನಾವೆಲ್ಲ ಒಂದು ಜಾಗ ಹೋಗ್ಬಿಡ್ತೀವಿ. ಯಾಕೆ? ಹಾ ಇದೆಲ್ಲ ಬೇಡ ಆಯ್ತಾ. ಬಾತ್ರೂಮ್ ಇಲ್ಲೇ ಇದೆ, ಇಲ್ಲೇ ಹೋಗಿ ಅದನ್ನ ವಿಡಿಯೋ ಮಾಡಿ. ವಿಯನ್ ಚೈಂಡ ಚಾಯ್ಲಿಯಾ? ಇದು ಬೇಕಾಗಿರೋದು. ಬಾಯ್ಲಿ ಕುഞ്ഞു. ಚಾಯ್ಲೆ ವಿಯನ್? ಇದು ನೋಡಿ. ಬಾಯ್ಲಿ. ಇಲ್ಲ ಅವನಿಗೆ ಬಿಸಿ ಕೊಟ್ಟಿದ್ದಕ್ಕೆ ಹಂಗೆ ಹೇಳಿದೆ. ಬಾಯ್ಲಿ ವಿಯನ್. ಹೌದು. ವಿಯನ್ ಬಾಯ್ಲಿ. ಚೆನ್ನಾಗಿಲ್ಲರೋ ಯಾಕೆ ತಿನ್ಬೇಕು ಅಂತ. ಅವಲಕ್ಕಿನ ಕಂಡಿಲ್ಲ ಮ್ಯಾಮ್ ಲೈಫಲ್ಲಿ ಅವರು. ವಿಯನ್ ಬಾಯ್ಲಿ. ಅವಲಕ್ಕಿನ ಕಂಡಿಲ್ಲ ಸರ್. ಹಂಗಾಡ್ತಾ ಇದೆ. ವಿಯನ್ ಬಾಯ್ಲಿ. ವಿಯನ್ ಚೈಂಡ ನೋಟು. ಬಿಸಿ ಬಿಸಿ ಚೈಂಡ. ಚೈಂಡ ಬಿಸಿ 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 ಬೇಡ ಅಂದಿದವನು. ಅದಕ್ಕೆ ಹೇಳೋದು ಏನೇ ಇರಲಿ ಹೆಣ್ಮಕ್ಳು ಒಂದು ಮನೆಗೂ ಅಷ್ಟೇ ಒಂದು ಆರ್ಗನೈಸೇಷನ್ಗೂ ಅಷ್ಟೇ ಎಲ್ಲಿಗೂ ಒಂದು ಕಳೆ ಹೇಳಿದೊಂದು ಐಟಮ್ಮು. ಈ ಮಳೆ ಇತ್ತು, ಚಾಲೆಂಜಸ್ ಇತ್ತು, ನಮ್ಮ ಸೈಡಿಂದ ಸ್ಟವ್ ಇಡೋಕ್ಕೂ ಲೇಟ್ ಆಯಿತು, ಆದರೂ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಹುಡುಗರು ಒಂದ್ಸತಿ ಕ್ಲಾಪ್ ಮಾಡಿಬಿಡ್ತಾರೆ. ಸೂಪರ್. ಯಾಕಂದ್ರೆ ನಮ್ಮ ಹುಡುಗರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕೆ ಜೀವ ಇಲ್ಲ ಚಪ್ಪಾಳೆ ಬಡಿಯಕ್ಕೆ ಯಾರಿಗೂ? ಒಬ್ರದ್ದು ಗಾದೆ ಅಂತೂ ಮ್ಯೂಟ್ ಆಗಿಬಿಟ್ಟಿದೆ. ಗಾದೆ ಸಿಕ್ಕಿಲ್ಲ? ಅದೇ ಇಲ್ಲ ಸರ್. ಗುಡ್ ನೋಡಾಗಿ ಗುಡ್ಗೆಲ್ಲ ಬೆಂಕಿ ಹಾಕ್ಬಿಟ್ರು ಸರ್. ಅವರು ನೋವಿಂದ ಮಾತಾಡ್ತಾ ಇದ್ದಾರೆ. ನೆನ್ನೆ ಟೀಮ್ ಮಾಡಕ್ ಹೋಗಿ ಅದೇನೇನೋ ಆಯ್ತಲ್ಲ ಚಾಲೆಂಜಸ್, ಅದರಿಂದ ಸ್ವಲ್ಪ ಬೇಜಾರು. ಇಲ್ಲ ಸರ್, ಆದ್ರೂ ಒಂದು ನಿನ್ನೆ ನನಗೂ 4 ಕಪ್ ಟೀ ಹೇಳಿದ್ರು ಚಂದ ಮಾಡ್ತಿದ್ದೆ. ಅರ್ಧ ಕೆಜಿ ಅವಲಕ್ಕಿ ಮತ್ತೆ ನಿಮ್ಗೆ ಗೊತ್ತಿದ್ದು ಜನಕ್ಕೆ ಮಾಡ್ಬೇಕು ಅಂತ ನಮ್ಗೆ ಟಾಸ್ಕ್ ಅಂತ ಕೊಟ್ಟಿದ್ದು. 2 ಲೀಟರ್ ಹಾಲು ಹಾಕಿ 25 ಜನ ಟೀ ಮಾಡಕ್ ಹೋಗಿ ಹಂಗಾಯ್ತು. ಅರ್ಧ ಲೀಟರ್ ಹಾಲು, ಅರ್ಧ ಕೆಜಿ ಅವಲಕ್ಕಿ. ಅರ್ಧ ಲೀಟರ್ ಹಾಲು ಇದ್ದಿದ್ದಲ್ಲಿ ಫ್ರಿಜ್ ಅಲ್ಲಿ 3 ಲೀಟರ್ ಹಾಲು ಇದ್ರೆ ತೆಗೆದು ತೋರಿಸ್ತೀನಿ ನಾನು. ಓಕೆ, ನಂದು ಫೀಡ್ಬ್ಯಾಕು ಅದೇ. ಇದೊಂದು ಪಾಯಸ ಅಂತ ಹೇಳ್ತೀನಿ, ಅದನ್ನ ಹೇಳಕ್ಕೆ ಹೋಗಿ ಇನ್ನೇನೋ ಪ್ರೊನೌನ್ಸಿಯೇಷನ್ ಮಿಸ್ ಆಗೋದು ಬೇಡ. ತುಂಬ ಚೆನ್ನಾಗಿದೆ, ಅದ್ಭುತ. ಎಲ್ಲ ಜಿಮ್ಗೆ ಹೋಗ್ಬೇಕು, ಸ್ವಲ್ಪ ಕಮ್ಮಿ ತಿನ್ನಿ. ಓಕೆ, ಅದಕ್ಕೆ ತಿಂತೀನಿ, ಎನರ್ಜಿ ಬರಲಿ ಕೊಟ್ಟಿದ್ದೆ. ಚಂದ ಇದೆ ಸರ್, ಬಟ್ ಮಳೆಯಲ್ಲಿ ಸ್ವಲ್ಪ ನೀರು ಬಿದ್ದಿದೆ ಅನ್ಸುತ್ತೆ. ಇಲ್ಲ, ಟೇಸ್ಟ್ ಚೆನ್ನಾಗಿದೆ. ಟೀಗಿಂತ ಎಷ್ಟೋ ಪರವಾಗಿಲ್ಲ. ಸೂಪರ್. ಥ್ಯಾಂಕ್ ಯು. ಅದಲ್ಲ, ನಾನು ಸ್ಟಾಫಿಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮಧ್ಯಾಹ್ನಕ್ಕೆ. ನೋಡಿ, ಒಂದ್ ನಾಳೆ ಸ್ಟಾಫಿಗೆ ಮಧ್ಯಾಹ್ನಕ್ಕೂ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದು ಕ್ವಾಲಿಟಿ. ಹಾ, ಸೂಪರ್. ನಾನು ತಿಂದಿಲ್ಲ ಮ್ಯಾಮ್. ಆದರೂ ಸ್ವೀಟ್ ಕಮ್ಮಿ ಚೆನ್ನಾಗಿದೆ. ಎಲ್ಲರೂ ಎರ್ಕಿ ಜಾಸ್ತಿ ಇರೋದು. ಆಗಿತ್ತು ಇವತ್ತಿನ ಒಂದು ವಿಡಿಯೋ. ತುಂಬ ಚಾಲೆಂಜಸ್ಸು ಆರಾಮಾಗಿ ಕೊಟ್ಟರೆ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು ಅದೇ ಇವತ್ತು ನನಗೆ ಖುಷಿಯಾಗಿದ್ದು. ನಿಮಗೂ ಸ್ವಲ್ಪ ಗಚಿಪಿಚಿ ಆಗಿರ್ಬೋದು, ಬಟ್ ಗಚಿಪಿಚಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಚಾಲೆಂಜ್ ಅಂತ ಬಂದಾಗ ಏನೂ ಆರ್ಗನೈಸ್ ಆಗಿರಲ್ಲ, ರ್ಯಾಂಡಮ್ ಕಂಟೆಂಟು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿಬೇಡಿ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಲ್ಯೂಟ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ಇದು ರಾಂಗ್ ಗುರು, ಆಮೇಲೆ ರಾಂಗ್ ಗುರು ಅಂತಾನು ಹೇಳ್ತಾರೆ. ಅದು ನೀವು ಕೇಳ್ಕೊಂಡಿಲ್ಲ. ಹೆಣ್ಮಕ್ಳು ಇರ್ಬೇಕಾದ್ರೆ ಅವ್ರನ್ನೆಲ್ಲ ಹೊಗಳ್ತಾ ಇದೀವಿ. ಗಂಡು ಮಕ್ಳೇ ನಾವು ಸೈಡಿಗೆ ಹೋಗೋ ಆಮೇಲೆ ಮಾತಾಡೋ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇಲ್ಲ ಸುಮ್ಮನೆ ದೇ ಡಿಡ್ ಅ ವೆರಿ ಗುಡ್ ಜಾಬ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಟಪ್.